ತಿಮ್ಮಾಪುರ ಗ್ರಾಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಕಡ್ಲೆ ಬೆಳೆ ಬೆಳೆದ ರೈತರ ಜಮೀನುಗಳಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಗದಗ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಶ್ರೀಮತಿ ಸ್ಫೂರ್ತಿ ಜಿಎಸ್ ಅವರು ಮಾತನಾಡಿ, ಬಿತ್ತನೆಗೆ ಮೊದಲು ಸರಿಯಾಗಿ ಬೀಜೋಪಚಾರ ಮಾಡುವುದರಿಂದ ಬೀಜಗಳಿಂದ ಹಾಗೂ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಲು ಸಾಧ್ಯ. ಕಡಲೆ ಬೆಳೆಗಳಲ್ಲಿ ಸಿಡಿ ರೋಗ ನಿಯಂತ್ರಣಕ್ಕೆ ಟ್ರೈಕೋಡ್ರಮ್ ಬೀಜೋಪಚಾರ ಮಾಡುವುದರಿಂದ ಸಿಡಿ ರೋಗ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಕೃಷಿ ಇಲಾಖೆಯಿಂದ ಈ ವರ್ಷ ರಿಯಾಯಿತಿ ದರದಲ್ಲಿ ನೀಡಲಾಗಿದ್ದ ಬಿಜಿಡಿ 111-1 ಸುಧಾರಿತ ತಳಿಯಾಗಿದ್ದು ಹೆಚ್ಚು ಇಳುವರಿ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿರುವುದು ಎಂದು ಹೇಳಿದರು. ಬಳಿಕ ಕೃಷಿ ವಿಜ್ಞಾನಿ ಡಾಕ್ಟರ್ ಕಲಾವತಿ ಕಾಂಬ್ಳೆ ಅವರು ಮಾತನಾಡಿ, ರೈತರು ವರ್ಷದಿಂದ ವರ್ಷಕ್ಕೆ ಪರ್ಯಾಯ ಬೆಳೆಯನ್ನು ಬೆಳೆಯುವುದರಿಂದ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಕಡಲೆ ಬಿತ್ತನೆ ಜೊತೆಗೆ ಮಿಶ್ರ ಬೆಳೆಯಾಗಿ ಜೋಳವನ್ನು ಸೇರಿಸಿ ಬಿತ್ತರೆ ಪಕ್ಷಿಗಳನ್ನು ಆಕರ್ಷಿಸಿ ಕೀಟಗಳ ಹತೋಟಿಯನ್ನು ಮಾಡಲು ಸಹಾಯವಾಗುತ್ತದೆ. ಸಿಡಿ ರೋಗ ಕಂಡುಬಂದಂತೆ ಗಿಡವನ್ನು ಕಿತ್ತು ಸುಟ್ಟು ಹಾಕುವುದರಿಂದ ರೋಗಗಳನ್ನು ಹರಡಲು ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಳಿ ಶಾಸ್ತ್ರಜ್ಞ ಡಾಕ್ಟರ್ ಮೊಳಗಿ ಹಾಗೂ ರೈತ ಸಂಘ ಗದಗ ಜಿಲ್ಲೆ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ, ಕೃಷಿ ಅಧಿಕಾರಿ ಬಸವೇಶ್ವರಿ ಸಜ್ಜನ್ನವರ್, ರಮೇಶ್ ಜತ್ತಿ ಹಾಗೂ ರೈತರಾದ ಶರಣಪ್ಪ ಜೋಗಿನ್, ಹಾಲಪ್ಪ ಗದಗ್, ಹುಚ್ಚಿರಪ್ಪ ಜೋಗಿನ್, ಶ್ರೀಕಾಂತ್ ಗುಳ್ಳಾನವರ್, ಮಾರುತಿ ಜೋಗಿನ್, ಗಿರೀಶ್ ಗುಳ್ಳಾನವರ್ ಇನ್ನು ಮುಂತಾದ ರೈತರು ಪಾಲ್ಗೊಂಡಿದ್ದರು. ಯಲ್ಲಪ್ಪ ಎಚ್ ಬಾಬ್ರಿ, 9 ಲೈವ್ ನ್ಯೂಸ್, ಗದಗ್.